ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ, ಪ್ರತಿದಿನದ ಗಾರ್ಡನಿಂಗ್ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಗಾರ್ಡನಿಂಗ್ ಕೆಲಸ ಮಾಡ್ತಾಯಿಲ್ಲ, ಗಾರ್ಡನಲ್ಲಿ ಬೆಳೆದಿರೋ ನನ್ನ ಸಸಿಗಳೊಂದಿಗೆ ಆರ್ಡ್ರ್ ಬಂದಿದ್ದು. ಇವತ್ತು 4 ಒಟ್ಟಿಗೆ ಬಂದಿದ್ದಾವೆ. 2 ರೆಡ್ ಮುಳ್ಜಾಜಿ, 1 ಪೀಸ್ ಲಿಲಿ, ಇನ್ನೊಂದು ಸ್ಟ್ರಿಂಗ್ ಆಫ್ ಬನಾನಾ. ಅವನ್ನ ನಾನು ಇವತ್ತು ಹೇಗೆ ಪ್ಯಾಕ್ ಮಾಡ್ತೀನಿ, ಯಾವ ರೀತಿ ಅದು ಪ್ರೊಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಬೇರೆ ಐಟಮ್ಸ್ನ ಪ್ಯಾಕ್ ಮಾಡೋದಕ್ಕೂ ಪ್ಲಾಂಟ್ಸ್ನ ಪ್ಯಾಕ್ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ. ನನಗೆ ಬೇರೆ ವೆಂಡರ್ಸ್ ಗೊತ್ತಿಲ್ಲ, ಬಟ್ ನಾನು ಮಾತ್ರ ಬಹಳ ಕೇರ್ಫುಲ್ಲಾಗಿ ಇದನ್ನು ಫಸ್ಟ್ 1 ಲೇಯರ್ ಪ್ಲಾಸ್ಟಿಕ್ ಹಾಕಿ ಕಟ್ಟಿ, ಆಮೇಲೆ ಮತ್ತು ಮೇಲ್ಗಡೆ ಅದು ಸ್ಟೀಡಿಯಾಗಿ ಬಾಕ್ಸ್ನಲ್ಲಿ ನಿಂದಿರಲಿಕ್ಕೆ. ಅಂತಂದರೆ ಕೊರಿಯರ್ನವರಲ್ಲಿ ಹೆಂಗೆ ಹೋಗ್ಕೊಟ್ರು ನಮ್ಮ ಗಿಡಗಳಿಗೆ ಯಾವುದೇ ರೀತಿಯ ಹಾನಿ ಆಗಬಾರ್ದು. ಆ ರೀತಿ ನಾನು ಫಸ್ಟ್ ಈ ರೀತಿ ಫುಲ್ ಸೇಫ್ಟಿ ಪ್ಯಾಕ್ ಮಾಡಿ, ಆಮೇಲೆ ಆ ಬಾಕ್ಸ್ಗಳನ್ನು, ಇವು ಬಾಕ್ಸ್ಗಳು ಕೂಡ ನಾನು ತೊಗೊಂಡು ಬಂದಿಲ್ಲ, ಇವನು ಸಹಿತ ನಾನು ರೀಯೂಸ್ ಮಾಡ್ತಾಯಿದ್ದೀನಿ. ಮನೇಲಿರೋ ಮೆಶ್ ಕೂಡ ಸಹ ಅಷ್ಟೇ, ಮನೇಲಿ ಯಾವತ್ತೂ ಒಂದು ಕಡೆ ಬಿದ್ದಿತ್ತು, ಅದನ್ನೇ ನಾನು ರೀಯೂಸ್ ಮಾಡ್ತಿದ್ದೀನಿ. ಮ್ಯಾಕ್ಸಿಮಮ್ ನಾನು ರೀಯೂಸ್ ಮಾಡ್ತೀನಿ. ಇದು ನನ್ನ ಜಿಪುಣತನ ಅಂತ ಬೇರೆಯವ್ರಿಗೆ ಅನಿಸ್ಬೋದು, ಬಟ್ ನಾನು ಯಾವುದೇ ವಸ್ತುಗಳನ್ನು ಹಾಗೆ ಬಿಸಾಕೋಕೆ ಇಷ್ಟ ಆಗಲ್ಲ. ಈ ರೀತಿ ನಾವು ಲೇಬಲ್ ಜನ್ರೇಟ್ ಮಾಡಿದ ಮೇಲೆ ಕೆಳಗಡೆ ಬಿಲ್ ಇದೆಲ್ಲ ಅದನ್ನು ಮಡಚಿ ಇದ್ರ ಮೇಲೆ ಏನಾದರೂ ಅಂಟಿಸ್ಬೋದು, ಇಲ್ಲಾಂದರೆ ಅದನ್ನು ಕಟ್ ಮಾಡಿ ನಾವು ಒಳಗಡೆನಾದ್ರೂ ಹಾಕಿ ಕಳಿಸ್ಬೋದು. ಆಮೇಲೆ ಇದಕ್ಕೆ ಪ್ಯಾಕಿಂಗ್ ಮಾತ್ರ ಬಹಳ ಹುಷಾರಾಗಿ ಮಾಡಬೇಕು. ಯಾಕಂತಂದರೆ ಒಂದು ಸಾರಿ ಪ್ಯಾಕೇಜ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ಸುಮ್ಮನೆ ಮತ್ತೆ ರಿಟರ್ನ್ ಬರುತ್ತೆ. ಆ ರೀತಿ ಆಟೋ ರಿಟರ್ನ್ ಆಗಬಾರ್ದು ಅಂತಂದರೆ ನಾವು ಪ್ಯಾಕೇಜಿಂಗ್ ಕಡೆಗಡೆ ಬಹಳ ಲಕ್ಷ್ಯ ಕೊಡಬೇಕು. ಆಮೇಲೆ ಇದರಲ್ಲಿ ರಿಟರ್ನ್ ಬರೋದರಿಂದ ಬಹಳ ರಿಟರ್ನ್ ಚಾರ್ಜಸ್ ಬಹಳ ಇದೆ. ಆ್ಯಕ್ಚುಲಿ 157 to 160 ರುಪೀಸ್ ತನಕ ನಮ್ಗೆ ರಿಟರ್ನ್ ಚಾರ್ಜಸ್ಸೇ ಆಗಿಬಿಡುತ್ತೆ. ಹಾಗಾಗಿ ಆ ರಿಟರ್ನ್ ಒಂದೇ ಪ್ರಾಬ್ಲಮ್ಮು. ಇಲ್ಲ ಅಂತಂದರೆ ಏನು ಮಿಶೋದಲ್ಲಿ ಒಳ್ಳೆಯ ರೀತಿಯಲ್ಲೇ ನನಗೆ ಎಕ್ಸ್ಪೀರಿಯನ್ಸ್ ಐತಿ. ಸಾಕಷ್ಟು ಆರ್ಡರ್ಸ್ ಕೂಡ ಬರ್ತಾಯಿದ್ದಾವೆ. ನಾನು ಈಗ ಮೊದಲು ತೋರಿಸಿನಲ್ಲ ಅದೇ ರೀತಿ ಎಲ್ಲ ಗಿಡಗಳನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಅದರ ಏನು ಯಾರು ಡೆಲಿವರಿ ಪಾರ್ಟ್ನರ್ಸ್ ಯಾರಿದ್ದಾರೆ ಅದ್ರ ಪ್ರಕಾರ ನಾನು ಅದನ್ನು ಸೆಗ್ರಿಗೇಟ್ ಮಾಡಿ ಇಡ್ತೀನಿ. ಈಗ ಇಲ್ಲಿ ನೋಡಿದ್ದೆ ನಂಗೆ ರಿಟರ್ನ್ ಬಂದಿರೋದು ತೋರಿಸ್ತಾ ಇದ್ದೀನಿ ನೋಡಿರಿ ಐಟಮ್. ಯಾರು ಕಸ್ಟಮರು ಏನೋ ಅಟ್ಲೀಸ್ಟ್ ಆ ಬಾಕ್ಸ್ನ ಏನು ಪ್ಯಾಕಿಂಗ್ ಮಾಡಿದ್ದೆ ಅದರಲ್ಲಿ ಕೂಡ ನಾನು ಹೊಳ್ಕೊಟ್ಟಿಲ್ಲ. ಇಲ್ಲಿ ನೋಡಿ, ನಾನು ಮೆಶ್ ಯೂಸ್ ಮಾಡಿದ್ನಲ್ಲ, ಅದೇ ರೀತಿ ಫೋಮ್ ಶೀಟ್ ಕೂಡ ಯೂಸ್ ಮಾಡ್ತೀನಿ, ರೀಯೂಸ್ ಮಾಡ್ಕೋತೀನಿ. ಮನೇಲಿರೋ ಐಟಮ್ಸನ್ನ ನಾನು ರೀಯೂಸ್ ಮಾಡಿಕೊಂಡೆ ನಾನು ಹೆಚ್ಚು ಪ್ಯಾಕಿಂಗ್ ಮಾಡೋದು. ಇದರಿಂದ ನನಗೆ ಉಳಿತಾಯನೂ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯ, ಭೂಮಿ ಮೇಲೆ ನಾವು ಸುಮ್ಮನೆ ವೇಸ್ಟ್ ಮಾಡಿ ಹೋಗದೆ ಒಂದು ಸ್ವಲ್ಪ ಕಡಿಮೆ ವೇಸ್ಟ್ ಮಾಡ್ತೀವಿ ಅನ್ನೋ ಸಂತೃಪ್ತಿ ನನಗಿದೆ. ಅದ್ರ ಜೊತೆ ನಾನು ಕಸ್ಟಮರ್ಗೆ ಒಂದು ನನ್ನ ಕೈಯಾರೆ ಬರೆದಿರೋ ಥ್ಯಾಂಕ್ ಯು ನೋಟ್ ಕೊಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ಇಷ್ಟು ಪ್ರಾಡಕ್ಟ್ ಇಷ್ಟ ಆದರೆ 5 ಸ್ಟಾರ್ ರೇಟಿಂಗ್ ಕೂಡ ಕೊಡ್ರಿ ಅಂತಲೇ ಹೇಳಿದ್ದೀನಿ. ಮತ್ತು ನಾನು ಎಲ್ಲೋ ರೇನ್ ಲಿಲಿ ಬೀಜಗಳನ್ನು ಕೂಡ ಕಾಂಪ್ಲಿಮೆಂಟ್ರಿ ಕಳಿಸ್ತಾ ಇದ್ದೀನಿ ಅವರಿಗೆ. ಅದನ್ನು ಕೂಡ ಅದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಅದು ಯಾವ ಥರ ಬೀಜ ಅಂತ ಹೇಳಿ. ಇದನ್ನು ಬೇಕಾದ್ರೆ ನಾವು ಪ್ರಿಂಟ್ ಕೂಡ ತೆಗೆಸ್ಕೋಬೋದು. ನಾನು ಹ್ಯಾಂಡ್ ರಿಟರ್ನ್ ಬರೆದಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.